ವಾರ್ತೆಗಳಿದ್ದಾವೆ, ನ್ಯೂಸ್ಗಳಿದ್ದಾವೆ. ಅವ್ರ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ನೋಡಿದಾಗ ಸಹ ಹೌದಪ್ಪ ಏನೋ ಒಂದು ಆಗ್ತದೆ ಅನ್ನುವಂಥದ್ದು. ಕಾಂಗ್ರೆಸ್ ದಿವಾಳಿದ್ದು ಹೋಗ್ತದನೋ ಅಥವಾ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠ ಆಗ್ತದೋ ಅದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯ ಮತ್ತು DKಶಿ ಮಧ್ಯೆ ತಿಕ್ಕಾಟ ಮಾತ್ರ ಈ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹೊಸ ರಾಜಕೀಯ ಮಜಲನ್ನು ಪಡಿಬೋದು. BJಪಿಗೆ ಸರಳವಾಗಿ ಗೆಲ್ಲೋದು ಖಾಲಿ ಆಗ್ಬೋದು. ಅದೇನೋ ಆದರೂ ಈ ಜಿಲ್ಲೆಯಲ್ಲಿ ಈ ತಿಕ್ಕಾಟ ನಡೆದ ಇದರಲ್ಲ. ವಿಶೇಷವಾಗಿ ಇಲ್ಲಿವರೆಗೆ ಮಂತ್ರಿಗಿರಿ ಕೊಡಬೇಕಾಗಿತ್ತು, ಸೌದಿಯವರಿಗೆ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಸತೀಶ್ ಅವರು ಅಂತ ಅವರು ಇವತ್ತಿಂದ ಓಪನ್ ಆಗಿರೋದೆಲ್ಲ ನಾವು ಬೇರೆ ನೀವು ಬೇರೆ ಅಂತೇಳಿ ಬೂದಿ ಮುಚ್ಚಿದ ಕೆಂಡದಾಗಿತ್ತು ಇಲ್ಲಿವರೆಗೆ. ಈಗ ಓಪನ್ ಆಗ್ಯದ. ಅವರು ಸಹಿತ ನಮಗೆ ಮಂತ್ರಿಗಿರಿ ಬೇಕಪ್ಪ, ಇಲ್ಲ ನಾವು ಹೋಗ್ತೀವಿ ಅನ್ನೋಂಥ ಮಾತು, BJP ಜಿಗಿತೀವಿ ಅನ್ನೋಂಥ ಮಾತು ಅವ್ರು ಮಾತಾಡ್ಬೋದು. ಈ ಕಡೆ ಸತೀಶ್ ಅವರು ಮಾತಾಡ್ಬೋದು, ನಾವು ಹೋಗ್ತೀವಪ್ಪ BJಪಿಗೆ ಅನ್ನೋಂಥ ಮಾತುಗಳು ಏನು ಸಣ್ಣಗೆ ಬರ್ತಾಯಿದೆ, ರೂಮರ್ಸ್ಗಳು ಬರ್ತಾಯಿದ್ದಾವೆ. ಯಾರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಜಿಲ್ಲಾ ರಾಜಕಾರಣ ಕಾರಣದಲ್ಲಿ ಇವತ್ತು ಸಮಬಲದ ಇಲ್ಲಿವರೆಗೆ ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಉಸ್ತುವಾರಿ ಸಚಿವರಾಗಿ ನಮ್ಮ ಸತೀಶ್ ಅವರು ಪ್ರವರ್ತನೆ ಆದಾಗ ಅಹಿಂದ ಸಂಘಟನೆ ಹಿಡಿದು ಜೋರಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿತ್ತು. ಆದರೆ ಈಗ ವಿಶೇಷವಾಗಿ ಕತ್ತಿ ಮತ್ತು ಸೌದಿ ಬಂದಿದ್ದರಿಂದಾಗೆ ಮತ್ತು ಸಮಬಲಕ್ಕೆ ಬಂದದಪ್ಪ ಅಂತೇಳಿ ಈ ಕಾರಣದಿಂದಾಗಿ ನಮ್ಮ ಜಿಲ್ಲೆಯ ರಾಜಕಾರಣ ಹೊಸ ರೂಪ ಪಡೆದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾರೋ ಆದರೂ DCC ಬ್ಯಾಂಕ್ ಅಧ್ಯಕ್ಷರಾಗಿರಿ, ಆದರೂ ಒಂದು ಏನಪ್ಪ ಅಂದ್ರೆ ಅದ್ರ ಹಿಂದಿನ ಸುದ್ದಾರ ನಾವು ಅನ್ನೋದು ಯಾರು ಪ್ರೂವ್ ಮಾಡ್ತಾರೆ ಅನ್ನೋದು ಮುಖ್ಯ ಪ್ರಶ್ನೆ ಆಗಿದೆ. ಯಾವುದಾದ್ರೂ ಎರಡು ಸಮಬಲದ ಕುಸ್ತಿದ್ದಾವ, ಯಾರು ಗೆದ್ದರೂ ಸಹಿತ BJP ಮತ್ತು ಕಾಂಗ್ರೆಸ್ಸಿಗೆ ಪೆಟ್ಟು ಬೀಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ರಮೇಶ್ ಕತ್ತಿ ಅವರಂತ BJP ಅವರು ಇದ್ದಾರೆ. ಅದೇ ಕಾಲಕ್ಕೆ ಈ ಸೈಡಲ್ಲೇ ಪಾಲ್ಚನ್ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು BJP ಅವರು ಇದ್ದಾರೆ. ಅವರಲ್ಲಿ ತಿಕ್ಕಾಟ ಈಗ ಜೋರಾಗಿದೆ. ಅದೇ ಕಡೆ ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ಸಿಗರು, ನಮ್ಮ ಸತೀಶ್ ಅವರು, ಇನ್ನೊಂದು ಕಡೆ ನಮ್ಮ ಕತ್ತಿ ಇದು ನಮ್ಮ ಸೌದಿಯವರು, ಇವೆಲ್ಲ ಕಾಂಗ್ರೆಸ್ ಮತ್ತು BJP ಹೊಡೆದು ಬೀಳ್ತಾವ ಅನ್ನೋ ಜೊತೆಗೆ